ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಎಲ್ಲವೂ ನಿನಗೆ ವಲ್ಲಭನೇ ಹಿಡಿತಾರೆ ಬರ್ತೀನಿ ಮಕ್ಕ ತಕ ಬರ್ತೀನಿ ಪಾಂಡು ತನಯರು ಪುರದಲ್ಲಿ ಚೆನ್ನದೆ ಪಾಂಡು ತನಯರು ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವಿಲ್ಲ. ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರಶನಾಗಿ ನನ್ನ ತನು ಮನ ಧನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟು ಮೇಲೆ. ಯದುಪತಿ, ಈ ಕೃತ್ರಿಮ ತಂದನೆಗೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ನಮ್ಮ ಅಂಗಾಧಿಪತಿಯಾದ ವೀರಕರ್ಣನ ದರ್ಪದ ನುಡಿಗಳಿಗೆ ಯಾದವನ ಕಂಠ ಬಿಗಿದಂತಾಯಿತು. ಏರು ಮೀರಿತು. ಮದನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವುದನ್ನು ಕೇಳಿಸಿಯೋದು ನಾನು. ಭಾರತ ಭೂಮಿ ಭಾರತ ಭೂಮಿ ಸಮಾನ ಸೌರ್ಯತಾನ ನಿರಾಕರಿಸದಿರೈ ಭಾರತ ಭೂಮಿ ಕರೆಯ ಮೆಟ್ಟು ಕ್ಯಾಪ್
ನಿನ್ನ ಈ ಗುರಿ ಹಿರಿಯರನ್ನು ಬಂಧು ಬಾಂಧವರ ಸ್ನೇಹಿತರನ್ನು ಒಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಅವಿವೇಕದಿಂದ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಇಚ್ಛಿಸುವೆ ಏಕೆ? ದಾನವ ವಿಜಯಿ ಯದುಪತಿ ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಿಂದ ಈ ಮಾನವ ಪ್ರಜಾಕೋಟಿಯನ್ನು ಉದ್ಧರಿಸಲು ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವಿದೆ ರಾಜ. ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮದ ಕಾರಣ. ಕೃಷ್ಣ, ಈ ವಿಸ್ತಾರವಾದ ಶಾಸನ ಮಾಡಲು ಈ ದುರ್ಯೋಧನ ಪರಂತು ಮತ್ತಾರಿಗೂ ಸಾಧ್ಯವಿಲ್ಲ. ಕೃಷ್ಣ, ಪಾಂಡವರು ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ. ಕೃಷ್ಣ, ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲ್ಲಿ ರೂಢಿಯವರಗದೆಂದು ಶ್ರೇಷ್ಠರಲ್ಲಿ ಊಢತನವಿದಲ್ಲವೇ ಈ ಸಂಧಿಯ ಬಯಕೆ, ಊಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿತು ನೀಡಲ್ಲವಾ? ಕೃಷ್ಣ, ಅರಿತು ನೀಡಲ್ಲವಾ? ಕ್ರಾಂತಿ ಮೂಡಿದೆಯೋ ಮುಕುಂದ? ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ, ಧರ್ಮಗುರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯ ಒಪ್ಪಿಸುವ ಅಪಮಾನ. ಯುದ್ಧದ ಭಯವನ್ನು ತೋರುವೆ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಹಕ್ರ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲು ಕಿರಣಾಗ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಒಂದುವೆ. ಆದರೆ ನಿನಗಿದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳೇನೆಂದು ಹೇಳಿದೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕೊರಗಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತ ಕೆಳದುದನ್ನು ಮರೆತೆಯ? ಸಹೋದರರ ಪತ್ನಿಯೆಂದರಿಯದೆ ನೀನು ಮಾಡಿದ ಆ ವಾಂಚ ಅಪರಾಧಗಳು ಅನಂತ ಕಾಲವು ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವೆಂಬುದನ್ನು ಮರೆಯಬೇಡ. ವಾರಣಾವತಾರದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ಸರ್ಪಬಂಧ, ಅಪಟದೂತ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಕೃಷ್ಣ, ಹೇ, ಅದು ನಿನ್ನ ಪ್ರವಿ. ಕೃಷ್ಣ, ಕೆಟ್ಟರು ಸರೆ ಕಟ್ಟ ಕಡೆ ಕಾಡಿಗಟ್ಟಲೇಬೇಕೆಂದು ಕೆತ್ತಗೆ ಕಟ್ಟಾಳು ಕೌರವೇಶ್ವರಿ ಕೆಣಕಿ ಕೇಕೆ ಹಾಕಿ ನಕ್ಕಳ ಪಾಚಾಲೆ ಅಂದೇ ಅಂದೇ ಛಲ ಭೂತ ವೇದನಾದ ಭೂತನಾಥೇಶ್ವರನಿಗೆ ಕಾಲ್ ಕೆರೆದು ಕದನಕ್ಕೆ ಇದ್ದರೂ ಸರಿ ಹರಿಹಂಸ ನಿರ್ಮಿಸಿದ ಈ ಕುಸಾಮ್ರಾಜ್ಯದ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ ಅತ್ಯುಶ್ವರ ಸಂಪನ್ನ ಅಭಿಮಾನದ ನಮ್ಮ ನಾಡು ಹಸನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ ಛಲ ಛಲವನ್ನು ಬಿಡೆ, ನೆಲವನ್ನು ಕೊಡಿ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾರಂಭದಲ್ಲಿ.
ಮಹಾರಥರ ಘೋಷದಲ್ಲಿ ಶಸ್ತ್ರಾಸ್ತ್ರ ಸ್ಪಂದನದಲ್ಲಿ ಸಂಧಾರಕ ರಾಜ ದೊರಕುವುದು ಕೃಷ್ಣ. ಛಲ ತೊಟ್ಟು ಮಾಡುವೆ ಕಡಾಕಡಿ. ಸತ್ತರೆ ಸಾಹಿತ್ಯ, ಬದುಕಿದರೆ ಸಾಮ್ರಾಜ್ಯ. ದುರ್ಯೋಧನ, ಪಾಂಡವರ ಮೇಲಿನ ಹಕ್ಕನ್ನು ಹೋಗಲಿ, ಅವರಿಗೆ ಸಲ್ಲಬೇಕಾದ 5 ಗ್ರಾಮಗಳನ್ನಾದರೂ ಕೊಡೆಯ. ಕೃಷ್ಣ, 5 ಗ್ರಾಮಗಳಿಗೆ ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮವಿರುವಲ್ಲ, ಅಲ್ಲಿಗೆ ಹೋಗಿ ಭಿಕ್ಷಾ ಪಾತ್ರೆಯನ್ನು ಕೊಡಿಸುವುದು. ದುರ್ಯೋಧನ, ನಮ್ಮ ಭೀಮಸೇನನಿರುವನಲ್ಲ, ಆತನು ಮಹಾವರಟನೆಯ. ಈ ದುರ್ಯೋಧನು ಶತಾವರಣನು. ಆತನಿಗಾದರೂ 1 ಗ್ರಾಮವನ್ನಾದರೂ ಕೊಡೆಯ. ಕೃಷ್ಣ, ಹಿಂದೆ ನೀನು ಬಲಿಚಕ್ರವರ್ತಿಯಿಂದ 3 ಹೆಜ್ಜೆ ದಾನವಾಗಿ ಬಿಡದು. ಮೊದಲನೇ ಹೆಜ್ಜೆ ಆಕಾಶಕ್ಕೆ, 2ನೇ ಹೆಜ್ಜೆ ಪಾತಾಳಕ್ಕೆ, 3ನೇ ಹೆಜ್ಜೆ ಇಡದೆ ಸ್ಥಳವಿಲ್ಲದ ನೀನು ಆ ಬಲಿಚಕ್ರವರ್ತಿಯ ಮಸ್ತಕದಲ್ಲಿ ಬಿಟ್ಟೆಲ್ಲ. ನಿನ್ನೇನು ನಾ ನರೆಯೋದನೆಂದು ಬಯಸಿದೆಯಾ? ಆ 3 ಹೆಜ್ಜೆ ದಾನ ಕೊಟ್ಟ ಆ ಬಲಿಚಕ್ರವರ್ತಿಯ ಗತಿ ಹಾಗಾದ ಮೇಲೆ ಇಂದು ನನ್ನ ಏನಾಗಬಹುದು? ಕೃಷ್ಣ, ನಾನು ರಾಜ್ಯದ ಲೋಭಿ. ಪಾಂಡವರಿಗೆ ಬರಬೇಕಾದ ಪಾಂಡವ ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾರಂಗದಲ್ಲಿ ಹೋಗಿ ಅವರಿಗೆ ಹೇಳು, ಯುದ್ಧಕ್ಕೆ ಬೇಕಾದ ಸಲಕರಣೆಯನ್ನು ಸಿದ್ಧಪಡಿಸಿಕೊ ಎಂದು ತಿಳಿಸು. ಕೃಷ್ಣ, ಸಂದೇಶವನ್ನು ತಿರಸ್ಕರಿಸಿಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶ ತಿರಸ್ಕರಿಸುವುದು ಅನುಚಿತವೇ ವಂಶ ಕಳಂಕ ಸ್ವರೂಪಿ. ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರೋ ನಿರ್ಣಯಿಸಬೇಕಾಗಿಲ್ಲ. ನಿರ್ಣಯಿಸಿ ಸಲಹೆ ನಿಂತಿರುವೆನು. ಯಾರಿಗೂ? ಮತ್ತಾರಿಗೆ? ಸಾರ್ವಭೌಮ. ಏನು ಅದು ನನ್ನ ಬಾಯಿಂದ ಕೇಳುವುದಕ್ಕಿಂತ ಸಾರ್ವಭೌಮ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಸುತ್ತಾರಿಸಬೇಕೆಂದು ನಮ್ಮ ಶಕುನಿ ಮಾವನವರು ನನಗೆ ಮೊದಲೇ ಸಂದೇಶ ಕೊಟ್ಟಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಅದ್ಭುತವಾದ ಆಗಮನಕ್ಕೆ ಅದು ಅದ್ಭುತವಾದ ಸಂದೇಹ. ಸ್ವೀಕರಿಸು ಕೃಷ್ಣ. ನಿಮ್ಮ ಅದ್ಭುತವಾದ ಸರ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು. ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವರು? ಮಂದಮತಿಗಳಿರ. ನಿನ್ನನ್ನು, ನಿನ್ನ ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಬೀಸಣಿನಿಂದ ಗಾಳಿಯನ್ನು ಪ್ರತಿಬಂಧಿಸಲು ಇಚ್ಛಿಸಿರುವ ನಿಮ್ಮಿಂದ ದುರ್ಯೋಧನ, ಈಗ ಬಂಧಿಸಿ ನನ್ನನ್ನು. ಮಾಯೆ
ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕು. ನನ್ನೊಡನೆ ಬರುವೆಯ ಕರ್ಣ? ಆಗಬಹುದು ಪರಮಾತ್ಮ. ಎಲ್ಲಿಗೆ ಎನ್ನಲು ಕರೆದೊಯ್ಯುವೆ ಮಾನವ. ಎಲ್ಲಿಗೆ ಎನ್ನಲು ಕರೆದೊಯ್ಯುವೆ ಮಾನವ. ಮಾನವನಾನು ನೀನು ಮಾನವನಾನು ದೈವವು ನೀನು. ಏತಕ್ಕೆ ಸಂಬಂಧ ನನಗೂ ನಿನಗೂ ಕೃಷ್ಣ. ಕುಲಹೀನನು ಎಂದು ತೆರಿವರು ಜನರು, ಕುಲದ ಪ್ರಮಾಣದ ಹರಿಯದ ನರರು. ಕುಲಹೀನನು ಎಂದು ತೆರಿವರು ಜನರು, ಕುಲದ ಪ್ರಮಾಣದ ಹರಿಯದ ನರರು. ಜನಗೊಂದು ತಿಳಿಯಲು ಪಗಾರಿಕೆಯ. ಜನಗೊಂದು ತಿಳಿಯದು ಹೀಗಾಯಬೇಕಯ್ಯ. ಮಾನವನಾನು ದೈವವು ನೀನು. ಮಾನವನಾನು ದೈವವು ನೀನು. ಮಾನವನಾನು ದೈವವು ನೀನು. ಏತಕ್ಕೆ ಎನ್ನಲು ಕೃಪೆ ತೋರಿದೆಯೋ ಕೃಷ್ಣ. ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ಜನಕನು ಯಾರು? ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ಏನದು ಅರಿಯದ ಪಾದಕಿ ನಾನೇ. ಏನದು ಅರಿಯದ ಪಾದಕಿ ನಾನೇ. ಮಾನವನಾನು ದೈವವು ನೀನು. ಮಾನವನಾನು ದೈವವು ನೀನು. ಏತಕ್ಕೆ ಎನ್ನಲು ಕೃಪೆ ತೋರಿದೆಯೋ ಮಾಧವ ಮಾಧವ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವೆಯಾ? ಸ್ವಲ್ಪ ಯೋಚಿಸಿ ನೋಡು. ಪರಮಾತ್ಮ, ನಾನೆಂದರೂ ಬರೋ ಸೂತನೆಂಬ ವಿಚಾರವು ಈ ಪ್ರಪಂಚ ಅರಿಯುತ್ತಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕ. ಕುಂತಿದೇವಿಯೇ ನಿನ್ನ ತಾಯಿ. ಪರಾಕ್ರಮಿಗಳಾದ ಪಾಂಡವರೇ ನಿನ್ನ ಸಹೋದರರು. ಏನು? ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ? ವೀರ ಮಾತೆಯಾದ ಕುಂತಿದೇವಿಯು ನನ್ನೆತ್ತ ತಾಯಿಯೇ? ಸೂರ್ಯನು ನನ್ನ ಜನಕನೇ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರೇ. ವೀರ ಮಾತೆಯಾದ ಕುಂತಿದೇವಿಯು ನನ್ನ ಎತ್ತ ತಾಯಿ. ಪರಶಿವನೇ ಹೋರಾಡಿ ಪಾಶುಪಶಸ್ತ್ರ ಪಡೆದು ಯಾರನ್ನು ಇದ್ದಂಗಿದ್ದರೋ ಅಪಜಯ ಹೊಂದಿದ ಅರ್ಜುನನು ನನ್ನ ಸಹೋದರನೇ.
ಓ ಇದು ಯುದ್ಧ ಕಾಲ. ಅದರಲ್ಲಿ ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಲು ಬಂದಿರೋ ನೀನು ನನ್ನ ರೀತಿ ವಂಚಿಸುತ್ತೀರೇ ದೇವ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿಮ್ಮ ಮಾತನ್ನು ಹೇಗೆ ನಂಬಲಿ ದೇವ? ಕರ್ಣ, ಪರಮಾತ್ಮ, ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸರ ಮಹಾಮನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವು ಫಲಿಸುವೋ ಇಲ್ಲವೋ ಎಂದು ಮನದಲ್ಲೇ ಸಂಶಯಪಟ್ಟು ಮೊದಲನೆಯ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ಆಗ ನೀನು ಜನಿಸಿದೆ. ನಿನ್ನ ತಾಯಿಯು ಲೋಕಪವಾದಕ್ಕೆ ಎದುರು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಟ್ಟಳು. ಅಂದಿನಿಂದ ಸೂತರು ನಿನ್ನನ್ನು ಸಾಕಿಸಲಿದ್ದರು. ಕರ್ಣ, ಪರಮಾತ್ಮ, ತುಲಗಿ ನನ್ನೆಲ್ಲ ಕೇಳಿದ ಮಾತ. ಕರ್ಣ, ತುಲಗಿ ನನ್ನೆಲ್ಲ ಕೇಳಿದ ಮಾತ. ರವಿ ಕಂಸದಲ ಬಂದರಿಸಿದವ ಸುಕುಮಾರ ದುರತೀರ ಸುಕುಮಾರ. ಪಾಂಡವರಾಜನೇ ಪಾಂಡವರಾಜನೇ ಸರಯ ಬೆಳಗುವ ದರೆಯ ಬೆಳಗುವ ರವಿಯ ಕರುಣನೆ ಮಹಾಮಹಿಮಗೆ ಜನಿಸಿದರೆ ಬರವಿಸುತ್ತದೆ Karna
ಪರಮಾತ್ಮ, ಪಾಂಡವರು ನನ್ನ ಸಹೋದರಿದ್ದ ಮೇಲೆ ಅವರನ್ನು ನೋಡಿದಾಗಲೆಲ್ಲ ಅವರೊಡನೆ ಯುದ್ಧ ಮಾಡಿದ್ದಾರೆ, ರವರವಾದಿ ನರಕಕ್ಕೆ ಬೀಳಿವೆ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತುಂದಡಬೇಡ ದೇವ. ಕರ್ಣ, ಪಾಡುವವರ ಸೇರ್ತ ನೀನು, ಜನ್ಮವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಸ್ಥಿತಿ ಕಳಕದಿಂದ ಪಾರು ಮಾಡಿರುವನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ನಿರಾಕರಿಸಬೇಕು, ನೀನೇ ಯೋಚಿಸು ಕರ್ಣ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಿಂದ ಮೇಲೆ ಭೀಮಾರ್ಜುನನ್ನು ನೋಡಿದಾಗಲೆಲ್ಲ ಹೇ ಸೂತ, ಹೀನ ಎಂದು ಯಾಚಿಸುತ್ತಿರುವರಲ್ಲ, ನಾನು ಇಂಥವನೇ ಎಂಬ ವಿಚಾರ ಅವರಿಗೆ ತಿಳಿಯಲೇ ದೇವ. ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಗೂ ಕುಂತಿದೇವಿ, ಮಾತೃದೇವಿಯರು ನನ್ನ ಜನನಿ ಜನಕರೇ. ಪರಶಿವನೇ ಹೋರಾಡಿ ಪಾಶುಪಶಸ್ತ್ರ ಪಡೆದು ಯಾರೋ ಯುದ್ಧಕ್ಕೆ ನಿಂತವರು ಅಪಜಯನು ಹೊಂದಿದ ಅರ್ಜುನ ನನ್ನ ಸಹೋದರನೇ. ಅಯ್ಯೋ, ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿದೆಯಲ್ಲೋ ಅರ್ಜುನ. ಏ ಪಾಪಿ ಕರ್ಣ, ಪಾಂಡಪುತ್ರನಾದ ನೀನು ಪಾಂಡವರನ್ನು ಕೊಲ್ಲುವುದಾಗಿ ನಿಂತಿರುವೆಯಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಬಳಿ ಕೊಚ್ಚಿಕೊಂಡು ಹೋಗುವುದು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಪಾಂಡುಕುಮಾರನ ನಾ ಕೊಲ್ಲಲೇ. ಕೊಲ್ಲಲೇ ಪಾಂಡುಕುಮಾರನ
ದಂಪತಿ